ನಮಸ್ಕಾರ, BU ನ್ಯೂಸ್ಗೆ ಸ್ವಾಗತ. ನಾನು ಸೌಂದರ್ಯ. ಇದೀಗ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದ ಹಿಂದುಳಿದ ವರ್ಗಗಳ ಕೋಶದ ವತಿಯಿಂದ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ. ದೃಶ್ಯಕಲಾ ವಿಭಾಗದಿಂದ ಶಿಲ್ಪಕಲೆ ಕುರಿತು 5 ದಿನದ ವಿಶೇಷ ಕಾರ್ಯಾಗಾರ. ಮನೋವಿಜ್ಞಾನ ವಿಭಾಗದಲ್ಲಿ ಸುಳ್ಳು ಸುದ್ದಿ ವಿಷಯದ ಕುರಿತು ವಿಶೇಷ ಕಾರ್ಯಾಗಾರ. ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ಕಾಲೇಜಿನಲ್ಲಿ ಕ್ರಿಕೆಟ್ ಹಬ್ಬ ಆಚರಣೆ. ಇಂಗ್ಲಿಷ್ ವಿಭಾಗದಲ್ಲಿ ಸಾಹಿತ್ಯ ಅಧ್ಯಯನ ಕುರಿತು 1 ದಿನದ ಉಪನ್ಯಾಸ ಕಾರ್ಯಾಗಾರ. ಫ್ಯಾಷನ್ ಎಂಬುದು ಕೇವಲ ಸುಂದರವಾಗಿ ಕಾಣುವುದು ಮಾತ್ರವಲ್ಲ, ಅದು ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ. ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ಕೆ. ನಿರ್ಮಲಾ ಅಭಿಮತ. ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಮಾತ್ರ ಒಳ್ಳೆಯ ವ್ಯಕ್ತಿಯಾಗಲು ಸಾಧ್ಯ. ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಬಸವರಾಜು ಎಸ್ ಬೆಣ್ಣಿ ಅಭಿಮತ. ಇದೀಗ ವಾರ್ತೆಗಳ ವಿವರ. ಬೆಂಗಳೂರು ವಿಶ್ವವಿದ್ಯಾಲಯದ ಹಿಂದುಳಿದ ವರ್ಗಗಳ ಕೋಶ ಹಾಗೂ ಇತಿಹಾಸ ವಿಭಾಗ ಮತ್ತು BA ಆನರ್ಸ್ ವಿಭಾಗದಿಂದ ಕರ್ನಾಟಕದ ಅಲಕ್ಷಿತ ಸಮುದಾಯಗಳ ಸಮಸ್ಯೆ ಮತ್ತು ಸವಾಲುಗಳ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯಕರ SM ಮಾತನಾಡಿ, ಇದೊಂದು ಒಳ್ಳೆಯ ವೇದಿಕೆ. ಇಲ್ಲಿ ಹಿಂದುಳಿದ ಸಮುದಾಯದ ವಿದ್ಯಾರ್ಥಿಗಳನ್ನು ಮುಂದೆ ತರುವಂತಹ ಕೆಲಸದ ಬಗ್ಗೆ ಚರ್ಚೆ ಆಗಬೇಕು. ಜೊತೆಗೆ ಇಂತಹ ಸಮುದಾಯವನ್ನು ಎಲ್ಲ ಹಂತದಲ್ಲೂ ಮೇಲೆತ್ತುವಂತಹ ಕೆಲಸ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಸಮಾಜದಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸಮಾನತೆ ಬರಬೇಕು. ಎಲ್ಲರೂ ಒಂದೇ ಎಂಬ ಭಾವನೆ ನಮ್ಮಲ್ಲಿ ಮೂಡಬೇಕು. ನಮ್ಮಲ್ಲಿ ಮೇಲೂ ಕೀಳು ಇರಬಾರದು ಎಂದು ತಿಳಿಸಿದರು. ಈ ಸಮಾಜದಲ್ಲಿ ಸಮಾನತೆ ಬರಬೇಕು, ಸಾಮಾಜಿಕ ಸಮಾನತೆ ಬರಬೇಕು, ಆರ್ಥಿಕ ಸಮಾನತೆಯೂ ಬರಬೇಕು, ರಾಜಕೀಯ ಸಮಾನತೆಯೂ ಬರಬೇಕು. ಎಲ್ಲರೂ ಒಂದು ಅನ್ನುವಂಥ ಭಾವನೆ ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿ ಮೇಲು ಕೀಳು ಇರಬಾರ್ದು, ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗಬೇಕು. ಎಲ್ಲರಿಗೂ ಅಗತ್ಯ ಇದ್ದವರಿಗೆ ಹೆಲ್ಪ್ ಮಾಡಬೇಕು. ಖ್ಯಾತ ಸಾಹಿತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಪ್ರೊಫೆಸರ್ SG ಸಿದ್ದರಾಮಯ್ಯ ಮಾತನಾಡಿ, ಎಲ್ಲಿಯವರೆಗೆ ಈ ದೇಶದಲ್ಲಿ ಸಾಂಸ್ಕೃತಿಕ ಹಾಗೂ ಆರ್ಥಿಕ ಸಮಾನತೆ ಬರುವುದಿಲ್ಲವೋ ಅಲ್ಲಿವರೆಗೆ ಅಸಂಘಟಿತ ಮತ್ತು ಅಲಕ್ಷಿತ ಸಮುದಾಯಗಳು ಸಂಘಟಿತವಾಗಿ ಇರುವಂತಹ ಅಗತ್ಯ ಇದೆ. ಜೊತೆಗೆ ಅಸಂಘಟಿತ ಸಮುದಾಯಗಳಿಗೆ ಎಚ್ಚರಿಕೆ ನೀಡಬೇಕಾದ ಹೊಣೆಗಾರಿಕೆ ಎಲ್ಲ ವಿಶ್ವವಿದ್ಯಾಲಯ ಮತ್ತು ಶಾಲಾ ಕಾಲೇಜುಗಳಲ್ಲಿ ಬೋಧನೆ ಮಾಡುತ್ತಿರುವ ಪ್ರತಿಯೊಬ್ಬ ಶಿಕ್ಷಕನ ನೈತಿಕ ಹೊಣೆಗಾರಿಕೆ ಎಂದು ತಿಳಿಸಿದರು. ಎಲ್ಲಿನವರೆಗೆ ಈ ದೇಶದೊಳಗೆ ಸಾಂಸ್ಕೃತಿಕ ಸಮಾನತೆ ಬರೋದಿಲ್ವೋ, ಆರ್ಥಿಕ ಸಮಾನತೆ ಬರೋದಿಲ್ವೋ, ಅಲ್ಲಿನವರೆಗೂ ಕೂಡ ಅಸಂಘಟಿತ ಸಮುದಾಯಗಳು, ಅಲಕ್ಷಿತ ಸಮುದಾಯಗಳು ಸಂಘಟಿತವಾಗಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಜೊತೆಗೆ ಅಸಂಘಟಿತ ಸಮುದಾಯಗಳಿಗೆ ಎಚ್ಚರಿಕೆಯನ್ನು ನೀಡಬೇಕಾದ ಒಂದು ಹೊಣೆಗಾರಿಕೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಇದೆ, ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಇರತಕ್ಕಂಥದ್ದು. ಅಲ್ಲಿ ಬೋಧನೆಗೆ ತೊಡಗಿಕೊಂಡಿರುವ ಪ್ರತಿಯೊಬ್ಬ ಶಿಕ್ಷಕನ ನೈತಿಕ ಹೊಣೆಗಾರಿಕೆ ಇದು ಅಂತ ನಾನು ಭಾವಿಸಿದ್ದೇನೆ. ನಂತರ ಮಾತನಾಡಿದ ಹಿಂದುಳಿದ ವರ್ಗಗಳ ಕೋಶದ ವಿಶೇಷ ಅಧಿಕಾರಿ ಪ್ರೊಫೆಸರ್ DK ಚಿತ್ತಯ್ಯ ಪೂಜಾರ್, ವಿಶ್ವವಿದ್ಯಾಲಯ ಎಂಬುದು ಜ್ಞಾನವನ್ನು ಬಿತ್ತಬೇಕು, ಜ್ಞಾನಿಗಳು ಬೆಳೆಯಬೇಕು. ಇಲ್ಲಿರುವಂತಹ ಪ್ರತಿಯೊಬ್ಬ ಸಂಶೋಧನಾ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಬದುಕನ್ನು ಕಟ್ಟಿಕೊಳ್ಳಬೇಕಿದೆ. ಇಂದಿನ ಸಮಯವನ್ನು ವ್ಯರ್ಥ ಮಾಡದೆ ಯಾರು ಸದುಪಯೋಗಪಡಿಸಿಕೊಳ್ಳುತ್ತಾರೋ ಅವರಿಗೆ ಸಹಾಯದ ಮನೋಭಾವ ಬೆಳೆಯುತ್ತದೆ ಎಂದರು. ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ಜ್ಞಾನವನ್ನು ಬಿತ್ತಬೇಕು, ಜ್ಞಾನಿಗಳನ್ನು ಬೆಳಿಬೇಕು. ಅದು ನಮ್ಮ ಉದ್ದೇಶ ಆಗಬೇಕು. ಏನನ್ನು ಮರಿಬೇಕು, ಏನನ್ನು ನಾವು ದೂರ ಮಾಡಬೇಕು, ಏನನ್ನು ಹೋಗಲಾಡಿಸ್ಬೇಕು ಅಂತಂದೇಳಿ ವಿಶ್ವವಿದ್ಯಾಲಯಕ್ಕೆ ಬರ್ತೀವೋ ಅದನ್ನೇ ನಾವಿಲ್ಲಿ ಮತ್ತೆ ಮತ್ತೆ ಮಾಡ್ತಾಯಿದ್ದೀವಿ ಅಂತೇಳಿದರೆ ಭಾಳ ಬೇಸರದ ಸಂಗತಿ. ವಿದ್ಯಾರ್ಥಿಗಳಷ್ಟೇ ಅಥವಾ ಇಲ್ಲಿರ್ತಕ್ಕಂಥ ಸಂಶೋಧನಾ ವಿದ್ಯಾರ್ಥಿಗಳಷ್ಟೇ ಭಾಳ ಎಚ್ಚರಿಕೆಯಿಂದ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಬೇಕಾಗ್ತದೆ. ನಿಮ್ಮ ವಯಸ್ಸು ಗೋಲ್ಡನ್ ಏಜ್ ಆ್ಯಂಡ್ ಗೋಲ್ಡನ್ ಟೈಮ್ ಈಸ್ ಮನಿ. ಇದನ್ನು ಯಾರು ಸದುಪಯೋಗ ಮಾಡ್ಕೊಳ್ತಿರೋ ಅವ್ರು ಮಾತ್ರ ಮುಂದೆ ಒಳ್ಳೆ ರೀತಿಯಾದ ಬೇರೆಯವ್ರಿಗೆ ಯಾರಾದರೂ 4 ಜನಕ್ಕೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ರಾಷ್ಟ್ರೀಯ ವಿಚಾರ ಸಂಕಿರಣದ ಮೊದಲ ಗೋಷ್ಠಿಯಲ್ಲಿ ಹಿಂದುಳಿದ ಬುಡಕಟ್ಟುಗಳ ಸಾಂಸ್ಕೃತಿಕ ಅನನ್ಯತೆ ಮತ್ತು ಸವಾಲುಗಳ ವಿಷಯದ ಕುರಿತು ಖ್ಯಾತ ವಿದ್ವಾಂಸಕರು ಮತ್ತು ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ವಿವರಿಸಿದರು. ಅಲಕ್ಷಿತ ಸಮುದಾಯಗಳ ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ನ್ಯಾಯ ವಿಷಯದ ಕುರಿತು ಜಾನಪದ ವಿಶ್ವವಿದ್ಯಾಲಯದ ಸಹಾಯಕ ಸಂಶೋಧನಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ ಮಾನ್ಪಡೆ ವಿವರಿಸಿದರು. ಎರಡನೇ ಗೋಷ್ಠಿಯಲ್ಲಿ
ಅಲೆಮಾರಿ ಸಮುದಾಯಗಳ ಸಾಮಾಜಿಕ ಗುರುತು ಕಟ್ಟುವ ಬಿಕ್ಕಟ್ಟುಗಳು ವಿಷಯದ ಕುರಿತು ಸಾಹಿತ್ಯ ಚಿಂತಕರಾದ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ವಿವರಿಸಿದರು. ನಂತರ ಗಮನ ಮಹಿಳಾ ಸಮೂಹ ಮತ್ತು ಚಲನಚಿತ್ರ ನಿರ್ಮಾಪಕರಾದ ಮಧುಭೂಷಣ್ ನಿರ್ದೇಶನದ ಸಿಕ್ಕಿದರೆ ಶಿಕಾರಿ ಇಲ್ಲದಿದ್ದರೆ ಬಿಕಾರಿ ಎಂಬ ಚಲನಚಿತ್ರವನ್ನು ಪ್ರಸ್ತುತಪಡಿಸಲಾಯಿತು. ಸಮಾರಂಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಾದ ಮಂಜುನಾಥ್ ಜೆ, ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಬಿ.ಡಿ. ಗಂಗರಾಜು, ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಎಸ್.ಆರ್. ಕೇಶವ, ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಎಸ್. ನಾಗರತ್ನಮ್ಮ ಉಪಸ್ಥಿತರಿದ್ದರು. ಸಮಾರೋಪ ಮತ್ತು ಪ್ರಮಾಣಪತ್ರ ವಿತರಣಾ ಸಮಾರಂಭದಲ್ಲಿ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ಸಂಯೋಜಕರಾದ ಪ್ರೊಫೆಸರ್ ವಾಹಿನಿ ಅರವಿಂದ ಭಾಗಿಯಾಗಿದ್ದರು. ಸಮಾರಂಭದಲ್ಲಿ ಅತಿಥಿ ಉಪನ್ಯಾಸಕರು, ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಸಹಯೋಗದೊಂದಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ ದೃಶ್ಯಕಲಾ ವಿಭಾಗದಲ್ಲಿ ಶಿಲ್ಪಕಲೆ ಕುರಿತು 5 ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯಕರ ಎಸ್.ಎಂ. ಮಾತನಾಡಿ, ಪೇಂಟಿಂಗ್, ಗ್ರಾಫಿಕ್ ಡಿಸೈನ್ ಮುಂತಾದ ಹೊಸ ಕಲಾರೂಪಗಳು ಬೆಳೆಯುತ್ತಾ ಹೋದಂತೆ ದೃಶ್ಯಕಲೆಯು ಕಣ್ಮರೆಯಾಗುತ್ತಿದೆ. ಆದ್ದರಿಂದ ನೀವೆಲ್ಲರೂ ಶಿಕ್ಷಣದ ಜೊತೆಗೆ ಕಲೆಗೂ ಮಹತ್ವ ನೀಡಬೇಕು. ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ದೃಶ್ಯಕಲೆಯ ಮೂಲಕ ಮುಂದುವರೆಸಿರಿ ಎಂದರು. ಉಪನ್ಯಾಸ ಕಾರ್ಯಾಗಾರದಲ್ಲಿ ಸಮಕಾಲೀನ ಆಧುನಿಕ ಶಿಲ್ಪಕಲೆಯ ವೈವಿಧ್ಯತೆಗಳ ವಿಷಯದ ಕುರಿತು ಕಲಾ ಇತಿಹಾಸಕಾರ ಹಾಗೂ ಕಲಾ ಪೋಷಕರಾದ ಪ್ರೊಫೆಸರ್ ಸುರೇಶ್ ಜಯರಾಮ್ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದರು. ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಅಧ್ಯಕ್ಷರಾದ ಎಂ.ಸಿ. ರಮೇಶ್, ದೃಶ್ಯಕಲಾ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಸೋಮಶೇಖರ್, ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿ ಅಂತಾರಾಷ್ಟ್ರೀಯ ಖ್ಯಾತಿ ಶಿಲ್ಪಕಲಾವಿದರಾದ ಜಿ. ರಘು ಹಾಗೂ ದೃಶ್ಯಕಲಾ ವಿಭಾಗದ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ವಿಭಾಗದ ವತಿಯಿಂದ ಬೆಂಗಳೂರು ವಿಶ್ವವಿದ್ಯಾಲಯದ ಮನೋವಿಜ್ಞಾನ ವಿಭಾಗದಲ್ಲಿ ರಾಜಕೀಯ ಆರ್ಥಿಕ ಬರಹಗಾರ ಸೆಬೆಸ್ಟಿಯನ್ ಪಿ.ಟಿ. ಅವರಿಂದ ಸುಳ್ಳು ಸುದ್ದಿ ಯುಗ ವಿಷಯದ ಕುರಿತು ಉಪನ್ಯಾಸ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಹಿರಿಯ ಪತ್ರಕರ್ತ ಸೆಬೆಸ್ಟಿಯನ್ ಪಿ.ಟಿ. ರವರಿಂದ ರಾಜಕೀಯ ಕಥನಗಳು ಮನಸ್ಸನ್ನು ಹೇಗೆ ರೂಪಿಸುತ್ತವೆ ಮತ್ತು ವರ್ತನೆಯನ್ನು ಹೇಗೆ ಬದಲಿಸುತ್ತವೆ ಎಂಬುದರ ಕುರಿತು ಉಪನ್ಯಾಸ ನೀಡಿದರು. ಯಾವುದೇ ಸುದ್ದಿಯ ಸತ್ಯಾಸತ್ಯತೆ ತಿಳಿಯಲು ಹೆಚ್ಚಿನ ಸಂಶೋಧನೆ ಅಗತ್ಯ, ಜೊತೆಗೆ ಡಿಫೇಕ್ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ತಿಳಿಸಿದರು. ಕಾರ್ಯಾಗಾರದಲ್ಲಿ ಮನೋವಿಜ್ಞಾನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶ್ರೀನಿವಾಸ್ ಎಂ, ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸೌಮ್ಯಶ್ರೀ ಕೆ.ಎನ್. ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಯುಸಿಪಿಇ ಕ್ರೀಡಾಂಗಣದಲ್ಲಿ ಯುಸಿಪಿಇ ಕ್ರಿಕೆಟ್ ಲೀಗ್ 2026 ಕ್ರಿಕೆಟ್ ಹಬ್ಬವನ್ನು ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ಕಾಲೇಜಿನ ವತಿಯಿಂದ ಆಯೋಜಿಸಲಾಗಿತ್ತು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ಕಾಲೇಜಿನ ಮುಖ್ಯಸ್ಥ ಡಾಕ್ಟರ್ ಪಿ.ಸಿ. ಕೃಷ್ಣಸ್ವಾಮಿ, ಹಬ್ಬ ಅಂದರೆ ಸಂತೋಷ ಸಂಭ್ರಮವನ್ನು ಆಚರಿಸುವುದು. ಇಂತಹ ಕ್ರೀಡಾ ಹಬ್ಬ ಸದಾಕಾಲ ನಡೆಯಬೇಕು ಹಾಗೂ ಕೇವಲ ತೋರ್ಪಡಿಕೆಗೆ ಆಚರಿಸದೆ ಪರಿವರ್ತನೆ ತರುವಂತೆ ಮಾಡಬೇಕು. ನಮ್ಮಲ್ಲಿ ಆಗುವ ಪರಿವರ್ತನೆ ಸಮಾಜಕ್ಕೆ ಉತ್ತಮವಾದ ಸೇವೆ ಸಲ್ಲಿಸುವಂತಿರಬೇಕು, ಏಕೆಂದರೆ ಈ ಕಾಲಘಟ್ಟದಲ್ಲಿ ಪರಿವರ್ತನೆಯು ಅನಿವಾರ್ಯ ಎಂದು ಹೇಳಿ. ಹಾಗಾಗಿ ಹಬ್ಬ ಅಂದರೆ ಕೇವಲ ಒಂದೇ ಅಲ್ಲ, ನೋವು ನಲಿವು ಸಂತೋಷ ಇವೆಲ್ಲವನ್ನ ಸಂಭ್ರಮಿಸುವುದೇ ಹಬ್ಬ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಇಂತಹ ಒಂದು ಕ್ರೀಡಾ ಹಬ್ಬ, ಅದರಲ್ಲೂ ದೈಹಿಕ ಶಿಕ್ಷಣ ಕಾಲೇಜಿನ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಎಲ್ಲರೂ ಸೇರಿ ಕ್ರೀಡಾ ಹಬ್ಬ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಭಾವಿಸ್ಕೊಂಡಿದ್ದೇನೆ. ಖಂಡಿತ ಇದು ಉತ್ತಮವಾದ ಒಂದು ಕೆಲಸಗಳನ್ನು ಮಾಡ್ತಾ ಇದ್ರೆ ಮಕ್ಕಳೇ. ನಮ್ಮ ಮನವರಿಕೆ ಆದದ್ದು ಒಂದು ಕೊನೆಯದಾಗಿ, ನಿಮ್ಮಲ್ಲಿ ಆ ಶಕ್ತಿ ಸಾಮರ್ಥ್ಯಗಳಿದೆ, ಖಂಡಿತವಾಗ್ಲೂ ಎಲ್ಲರಲ್ಲೂ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಅದನ್ನ ಬಳಸ್ಕೊಳ್ಳಿ ಅಂತಕ್ಕಂಥ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದೇ ನಮ್ಮೆಲ್ಲರ ಕೆಲಸ. ನಂತರ ಮಾತನಾಡಿದ ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಮೇಶ್ ಕಿತ್ತೂರ್, ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ನಲ್ಲಿ ತಂತ್ರಜ್ಞಾನ ಹೆಚ್ಚಾಗಿದೆ. ಈ ತಂತ್ರಜ್ಞಾನವನ್ನು ಕ್ರಿಕೆಟ್ ಹಬ್ಬದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಆಮೇಲೆ ಇತ್ತೀಚೆಗೆ ಟೆಕ್ನಾಲಜಿಯಲ್ಲಿ ಕ್ರಿಕೆಟಲ್ಲಿ ಜಾಸ್ತಿ ಟೆಕ್ನಾಲಜಿ ಇಂಪ್ಲಿಮೆಂಟ್ ಆಗಿರುತ್ತೆ ಅಲ್ವಾ? ಈ ಟೆಕ್ನಾಲಜಿಯನ್ನು ಕಲಿತ್ಕೊಳ್ಳಲಿಕ್ಕೆ ಇದು ಒಂದು ಒಳ್ಳೆ ಅವಕಾಶ. ಕ್ರಿಕೆಟ್ ಹಬ್ಬದಲ್ಲಿ ಆಯೋಜಿಸಿದ್ದ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿ ಟೀಂ ಇಂಡಿಯಾ ವಿಶೇಷ ಚೇತನ ಕ್ರಿಕೆಟಿಗ ಜಿತೇಂದ್ರ ವಿ.ಎನ್., ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶ್ವಿನಿ ಕೆ.ಎನ್. ಹಾಗೂ ಅತಿಥಿ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು,
ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೇರಳದ ಕೊಟ್ಟಾಯಂನ ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಭಾಷಾ ಮತ್ತು ಸಾಹಿತ್ಯ ವಿಭಾಗದ ಡೀನ್ ಡಾಕ್ಟರ್ ಸಾಜಿ ಮ್ಯಾಥ್ಯೂ ಅವರಿಂದ ಸಾಹಿತ್ಯ ಅಧ್ಯಯನ ಕುರಿತು ಉಪನ್ಯಾಸ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದಲ್ಲಿ ಡಾಕ್ಟರ್ ಸಾಜಿ ಮ್ಯಾಥ್ಯೂ ಪ್ರಮುಖ ಸಿದ್ಧಾಂತಗಳ ತಿರುವುಗಳಾದ ಸಂರಚನವಾದ, ವಿಕೇಂದ್ರೀಕರಣವಾದ, ಸ್ತ್ರೀವಾದ, ಮಾರ್ಕ್ಸ್ವಾದ, ವಸಾಹತೋತ್ತರ ಸಿದ್ಧಾಂತ, ಮನೋವಿಶ್ಲೇಷಣಾ ಸಿದ್ಧಾಂತದ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರಿಸಿದರು. ಕಾರ್ಯಾಗಾರದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಎಂ ಶೋಭಾ ಹಾಗೂ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯ ವಿಭಾಗದಲ್ಲಿ ವರ್ಣತರಂಗ ಎಂಬ ಶೀರ್ಷಿಕೆಯಡಿಯಲ್ಲಿ ವಿದ್ಯಾರ್ಥಿಗಳು ಎಥ್ನಿಕ್ಸ್ ಡೇಯನ್ನು ಆಚರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ಕೆ ನಿರ್ಮಲಾ, ಸಂಸ್ಕೃತಿ ಎಂಬುದು ಕೇವಲ ಪರಂಪರೆ ಅಥವಾ ಆಚರಣೆಗಳಿಗೆ ಮಾತ್ರ ಸೀಮಿತವಲ್ಲ. ಸಂಸ್ಕೃತಿ ಜನರ ಜೀವನ ಶೈಲಿ, ಮೌಲ್ಯಗಳು, ಕೆಲಸ ಮಾಡುವ ವಿಧಾನ ಮತ್ತು ಸಾಮಾಜಿಕ ಸಂಬಂಧಗಳನ್ನು ರೂಪಿಸುವ ಪ್ರಮುಖ ಅಂಶವಾಗಿದೆ ಎಂದರು. What is the influence of culture on economy? What is the influence of culture on the country and everything? And it is proved also, any country with culture, language, mother tongue, which goes for this, no, they are very successful. That is what we talk. And today even in India, we see that this culture legacy is carrying on. Right? We are not deviating. Absolutely not. Now I see all my girl children coming in saris. Right? That's our culture. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಉಡುಪುಗಳನ್ನು ಧರಿಸಿ ಸಾಂಪ್ರದಾಯಿಕ ದಿನವನ್ನು ಸಂಭ್ರಮಿಸಿದರು. ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಸವರಾಜು ಎಸ್ ಬೆಣ್ಣಿ ಮಾತನಾಡಿ, ಇಲ್ಲಿರುವಂತಹ ಪ್ರತಿಯೊಬ್ಬರೂ ಎತ್ತರಕ್ಕೆ ಬೆಳೆಯಬೇಕು, ಸಾಧನೆಯತ್ತ ಸಾಗುವಾಗ ಎಂದಿಗೂ ಬದಲಾಗದೆ ಒಳ್ಳೆಯ ವ್ಯಕ್ತಿಯಾಗಿ ಸರಿಯಾದ ದಾರಿಯಲ್ಲಿ ನಡೆಯಬೇಕು ಎಂದರು. ಡೂ ಗುಡ್, ಬಿ ಗುಡ್, ಡೂ ಗುಡ್, ಬಿ ಗುಡ್, ಬಿ ಲೀಗಲಿ ರೈಟ್. ಜೀವನದಾಗ ಎಂದು ತಪ್ಪು ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸುತ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಧನ್ಯವಾದ. ನಂತರ ಮಾತನಾಡಿದ ಅರ್ಥಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ GL ಪಾರ್ವತಮ್ಮ, ಒಬ್ಬ ಮನುಷ್ಯ ಓದಿದ ತಕ್ಷಣ ಮೇಧಾವಿ ಆಗುವುದಿಲ್ಲ. ಓದಿನ ಜೊತೆಗೆ ವಿಶೇಷ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಹಾಗೆ ನಿರಂತರವಾಗಿ ಓದುತ್ತಾ ಇರಬೇಕು. ಆಗ ಮಾತ್ರ ನಮ್ಮ ಜೀವನ ಸುಂದರವಾಗಿರುತ್ತದೆ ಎಂದರು. ಸೊ ಏನೆಲ್ಲ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯೋವರೆಗೆ ಮಾಡಬಹುದು, ಓದೋದೇ ಎಲ್ಲನೂ ಮಾಡೋದಿಲ್ಲ. ಟ್ರೂ ಹೇಳಿದ್ರು, ಓದ ತಕ್ಷಣ ನಾವೆಲ್ಲರೂ ಮೇಧಾವಿಗಳಾಗೋದಿಲ್ಲ, ಹಂಗಂತ ಓದಬಾರ್ದು ಅಂತಲ್ಲ. ಬಟ್ ಓದಿನ ಜೊತೆಗೆ ನಾವೇನಾದ್ರೂ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಇಷ್ಟೊತ್ತು ಸರ್ ಹೇಳ್ತಾ ಇದ್ರು ನಮ್ಮ ಜೊತೆಗೆ. ನಿಜ, ಇಟ್ ಈಸ್ ಟ್ರೂ. ಆ ಹವ್ಯಾಸಗಳನ್ನ ಬೆಳೆಸ್ಕೊಂಡಾಗ ಲೈಫ್ ಈಸ್ ಸೋ ಬ್ಯೂಟಿಫುಲ್ ಅಂತ, ಇನ್ನೂ ತುಂಬಾ ಸುಂದರವಾಗಿ ಕಾಣುತ್ತೆ. ಸೊ ಯಾವಾಗ್ಲೂ ಸಹ ವಿವಿಧ ಚಟುವಟಿಕೆಗಳಲ್ಲಿ ಭಾಗಿಯಾದಾಗ ನಾವು ತುಂಬಾ ನೆಮ್ಮದಿಯಾಗಿ, ಹ್ಯಾಪಿಯಾಗಿ, ಸಂತೋಷವಾಗಿರ್ತೀವಿ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ವಿಕಾಸ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಅಧ್ಯಕ್ಷರಾದ ನಾಗರಾಜು ಎಂ, ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಪ್ರೊಫೆಸರ್ SR ಕೇಶವ, ಪ್ರೊಫೆಸರ್ ಪುಟ್ಟಸ್ವಾಮಯ್ಯ, ಡಾಕ್ಟರ್ S ಜಯಲಕ್ಷ್ಮಿ ಪ್ರಿಯಾ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದ ಹಿಂದುಳಿದ ವರ್ಗಗಳ ಕೋಶದ ವತಿಯಿಂದ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ. ದೃಶ್ಯಕಲಾ ವಿಭಾಗದಿಂದ ಶಿಲ್ಪಕಲೆ ಕುರಿತು 5 ದಿನದ ವಿಶೇಷ ಕಾರ್ಯಾಗಾರ. ಮನೋವಿಜ್ಞಾನ ವಿಭಾಗದಲ್ಲಿ ಸುಳ್ಳು ಸುದ್ದಿ ವಿಷಯದ ಕುರಿತು ವಿಶೇಷ ಕಾರ್ಯಾಗಾರ. ವಿಶ್ವವಿದ್ಯಾಲಯದ ದೈಹಿಕ ಶಿಕ್ಷಣ ಕಾಲೇಜಿನಲ್ಲಿ ಕ್ರಿಕೆಟ್ ಹಬ್ಬ ಆಚರಣೆ. ಇಂಗ್ಲಿಷ್ ವಿಭಾಗದಲ್ಲಿ ಸಾಹಿತ್ಯ ಅಧ್ಯಯನ ಕುರಿತು 1 ದಿನದ ಉಪನ್ಯಾಸ ಕಾರ್ಯಾಗಾರ. ಫ್ಯಾಷನ್ ಎಂಬುದು ಕೇವಲ ಸುಂದರವಾಗಿ ಕಾಣುವುದು ಮಾತ್ರವಲ್ಲ, ಅದು ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ. ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ಕೆ ನಿರ್ಮಲಾ ಅಭಿಮತ. ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಮಾತ್ರ ಒಳ್ಳೆಯ ವ್ಯಕ್ತಿಯಾಗಲು ಸಾಧ್ಯ. ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಬಸವರಾಜು ಎಸ್ ಬೆಣ್ಣಿ ಅಭಿಮತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್ ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾ ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ.